ದೋಸ್ತಿಗಳ ಮಧ್ಯೆ ಅಸಮಾಧಾನದ ಕಿಡಿ ಹೊತ್ತಿಕೊಳ್ತಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಿದೆ. ಯಾಕಂದ್ರೆ ಬಿಜೆಪಿ ಅಹೋರಾತ್ರಿ ಧರಣಿಗೆ ಜೆಡಿಎಸ್ಗೆ ಆಹ್ವಾನ ಇಲ್ಲ. ಇದರಿಂದ ತೀವ್ರ ಅಸಮಾಧಾನಗೊಂಡಿರುವ ಜೆಡಿಎಸ್ ತಮ್ಮನ್ನ ಕಡೆಗಣಿಸುತ್ತಿದ್ದಾರೆ ಅಂತ ಜೆಡಿಎಸ್ ಅಸಮಾಧಾನಗೊಂಡಿದೆ. ಸಮನ್ವಯ ಸಮಿತಿ ರಚನೆಯಾಗಬೇಕು ಅಂತ ಇದೇ ಬೆನ್ನಲ್ಲೇ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ದೋಸ್ತಿಗಳ ಮಧ್ಯೆ ಶುರುವಾಗುತ್ತಾ ಸಮನ್ವಯ ಸಂಘರ್ಷ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಿರುವಂತದ್ದು. ಏನು ಕಾಂಗ್ರೆಸ್ ಸರ್ಕಾರದ ದರ ಏರಿಕೆಯನ್ನ ಖಂಡಿಸಿ ಇವತ್ತು ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ಶುರು ಮಾಡಿದೆ. ಈ ಒಂದು ಧರಣಿಗೆ ಜೆಡಿಎಸ್ಗೆ ಆಹ್ವಾನ ಇಲ್ಲದೆ ಇರೋದು ಅಸಮಾಧಾನದ ಕಿಡಿ ಹೊತ್ತಿಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿ ಬರ್ತಿರುವಂತದ್ದು. ಸಮನ್ವಯ ಸಮಿತಿ ರಚನೆ ಆಗಬೇಕು ಅಂತ ಇತ್ತ ಜೆಡಿಎಸ್ನಿಂದ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ದೋಸ್ತಿಗಳ ಮಧ್ಯೆ ಶುರುವಾಗುತ್ತಾ ಸಮನ್ವಯ ಸಂಘರ್ಷ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಿರುವಂತದ್ದು. ಅವರು ಎದ್ದು ನಿಂತು ಹಾಲಿನ ಟ್ಯಾಂಕ್ ಹಿಡಿಯುವುದರ ಮೂಲಕ ಬೆಲೆ ಏರಿಕೆಯ ವಿರುದ್ಧ, ಈ ರಾಜ್ಯ ಸರ್ಕಾರ ಹಾಲಿನ ಬೆಲೆಯ ಏರಿಕೆಯ ವಿರುದ್ಧ ರೈತರಿಗೆ ನೀಡುತ್ತಿದ್ದ ಪ್ರೋತ್ಸಾಹ ಧನವನ್ನ ನಿಲ್ಲಿಸಿರುವುದರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಪ್ರಕಟಣೆ ಇದೆ. ಬಸವರಾಜ ತಡೇಸುಗೂರ್ ಅವರ ಕಾರು ಅಲ್ಲಿ ಪಾರ್ಕಿಂಗ್ನಲ್ಲಿ ನಿಂತಿರೋದ್ರಿಂದ ನೀರಿನ ತೊಂದರೆ ಆಗ್ತಾ ಇದೆ. ನೀರು ಬಿಡ್ಲಿಕ್ಕೆ ಬಸವರಾಜ ತಡೇಸುಗೂರ್ ಅವರ ಕಾರು ನಂಬರ್ KA01N ರಾಜ್ಯಾಧ್ಯಕ್ಷರು ಮಾನ್ಯ ಪ್ರತಿಪಕ್ಷ ಆಗಮಿಸ್ತಾ ಇದ್ದಾರೆ. ಬೆಲೆ ಏರಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಉತ್ತರ ಕರ್ನಾಟಕದ ಆಕ್ರೋಶವೂ ಕೂಡ ಕೂಡಿದೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರುವಂತಹ ಈ ಕರ್ನಾಟಕ ಸರ್ಕಾರದ ವಿರುದ್ಧ ಉತ್ತರ ಕರ್ನಾಟಕದ ಧ್ವನಿ ಲಕ್ಷ್ಮಣ ಬಿಜ್ಜೂರ್ ಅವರು ಹೋರಾಟವನ್ನ ಹೇಳಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ. ಕಾಲ ಕೆಟ್ಟಿಲ್ಲಪ್ಪ ಕಾಂಗ್ರೆಸ್ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ. ಕಾಲ ಕೆಟ್ಟಿಲ್ಲಪ್ಪ ಕಾಂಗ್ರೆಸ್ ತಲೆ ಕೆಟ್ಟೈತಿ. 5 ಗ್ಯಾರಂಟಿ ಕೊಟ್ಟಿವಿ ಅಂತ ಎದಿ ಉಬ್ಸಿ ಹೇಳ್ತಾರ. 5 ಗ್ಯಾರಂಟಿ ಕೊಟ್ಟಿವಿ ಅಂತ ಎದಿ ಉಬ್ಸಿ ಹೇಳ್ತಾರ. SC ST ಫಂಡು ಎಲ್ಲ ಲೂಟಿ ನಡೆದೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮೈಕ್ ಕೊಡಪ್ಪ. ಹಲೋ, ಚೆಕ್ ಮೈಕ್ ಓಕೆನಪ್ಪ? ಎಲ್ಲ ಚೆಕ್ ಮಾಡ್ಕೋಬೇಕಲ್ರಿ. ಹಾ, ಓಕೆ, ಕೊಡಪ್ಪ. ಮೇಡಮ್ ಕೈಯಲ್ಲಿ ಕೊಡು. ಚೆಕ್ ಚೆಕ್ ಮಾಡಿ. ಇನ್ನು ಕೆಲವೇ ಕ್ಷಣದಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಮಾನ್ಯ ಪ್ರತಿಪಕ್ಷ ಆಗಮಿಸ್ತಾ ಇದ್ದಾರೆ. ಬೆಲೆ ಏರಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಅನಂತರಾಮ್, ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಬೆಲೆ ಏರಿಕೆಯನ್ನ ಖಂಡಿಸಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದೆ. ಆದ್ರೆ ಈ ಧರಣಿಗೆ ಜೆಡಿಎಸ್ಗೆ ಆಹ್ವಾನ ಕೊಟ್ಟಿಲ್ಲ. ಯಾಕೆ ಅಂತ? ಮೈತ್ರಿ ಪಕ್ಷ ದೂರ ಆಗ್ತಿದೆಯಾ ಅಂತ? ಮಧುಮಲ, ಇಲ್ಲಿ ಒಂದು 2 ರೀತಿಯಾದಂತಹ ಆಂಗಲ್ ಅಲ್ಲಿ ನೋಡ್ಬೇಕಾಗುತ್ತೆ. ಒಂದು ಏನಪ್ಪಾ ಅಂದ್ರೆ, ಇದು ಬಿಜೆಪಿಯಿಂದ ನಡೀತಿರುವಂತಹ ಒಂದು ಏನು ಪ್ರೊಟೆಸ್ಟ್ ಆಗಿರೋದ್ರಿಂದ ಆ ಬಿಜೆಪಿ ಅವರು ಅವರಿಗೆ ಅಧಿಕೃತವಾಗಿ ಹೇಳಿಲ್ಲ. ಇಲ್ಲಿ ಮೈತ್ರಿ ಅನ್ನೋದು ಎಲ್ಲಾ ಟೈಮಲ್ಲೂ ಕೂಡ ಏನು ಇದರ ಪ್ರತಿಭಟನೆ ಆಗಿರ್ಬೋದು, ಅವರ ಒಂದು ಇನ್ನರ್ ಮೀಟಿಂಗ್ ಆಗಿರ್ಬೋದು, ಇಂತಹ ಒಂದು ಸಂದರ್ಭಗಳಲ್ಲಿ ಕರೆದಲ್ಲೇ ಇರ್ಬೋದು. ಆದ್ರೆ JDS ಇಂದ ಸುರೇಶ್ ಬಾಬು ಆಗಿರ್ಬೋದು, ಇನ್ನಿತರ ಕೆಲವು ನಾಯಕರು ಹೇಳಿದ್ದೇನಪ್ಪಾ ಅಂದ್ರೆ, ಅವರ ಪ್ರತಿಭಟನೆಗೆ ನಾವು ಕೂಡ ಹೋಗಿದ್ರೆ ಇನ್ನೂ ಒಂದಷ್ಟು ಪ್ರತಿಭಟನೆಯ ಒಂದು ಕಾವು ಜಾಸ್ತಿ ಆಗಿರೋದು, ಸರ್ಕಾರದ ಮೇಲೆ ಇನ್ನೂ ಒಂದಷ್ಟು
ಪ್ರೆಷರ್ ಬಿದ್ದಿರೋದನ್ನ ಕಾರಣಕ್ಕೋಸ್ಕರ JDS ಆ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದೆ. ಅನಂತರ ಮೈತ್ರಿ ಅನ್ನೋದು ಕೇವಲ ಈ ಒಂದು ಸರ್ಕಾರದ ಒಂದು ಅಪೋಸಿಷನ್ ವಿಚಾರಕ್ಕಿಂತಲೂ ಹೆಚ್ಚಿನದಾಗಿ ಏನು ಈ ತರ ಸಪೋರ್ಟಿಂಗ್ ಆಗಿ ಇದ್ದಾಗ, ಈ ಒಂದು ಏನು ಬಿಜೆಪಿ ಜೊತೆ ಸಪೋರ್ಟಿಂಗ್ ಆಗಿದ್ದಾಗ ಅವ್ರಿಗೂ ಕೂಡ ಒಂದು ಕಾರ್ಯಕರ್ತರಿಗೆ ಆಕ್ಟಿವ್ನೆಸ್ ಅಂತ ಒಂದು ಇರುತ್ತೆ. ಅದ್ರ ಜೊತೆಗೆ ಅವರು ಕೂಡ ಅಲ್ಲಿನ ನಾಯಕರು ಕೂಡ ಈ ತರ ಭಾಗಿಯಾಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಹೇಳಿರ್ಬೋದು. ಆದ್ರೆ ಇಲ್ಲಿ ಬಿಜೆಪಿ ಒಂದೇನೆ ಮಾಡ್ತಿರೋದ್ರಿಂದಾಗಿ ಎಲ್ಲೋ ಒಂದ್ ಕಡೆ ನಮ್ಮನ್ನ ನ್ಯೂಟ್ರಲ್ ಮಾಡಿದ್ರೇನೋ, ನಾವೊಂಥರ ನೆಗ್ಲೆಕ್ಟ್ ಅನ್ನೋ ಒಂದು ಫೀಲ್ JDS ನಾಯಕರಿಗೆ ಕಾಡ್ತಾ ಇದೆ. ಹಾಗಾಗಿ ಅವರು ಆ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಇದು ನೆಕ್ಸ್ಟ್ ಏನಾದ್ರೂ ತೊರೆ ಹೋಗ್ಬೋದೇನೋ. ಬಟ್ ಇದು 2-3 ಸತಿ ಈ ತರ ಒಂದು ರಿಪೀಟ್ ಆಗಿದೆ. ಏನು ಮೈಸೂರು ಪಾದಯಾತ್ರೆಯನ್ನ ಕೈಗೊಂಡಂತ ಸಂದರ್ಭದಲ್ಲಿ ಮೂಡಾ ಸ್ಕ್ಯಾಮ್ ವಿಚಾರದಲ್ಲಿ ಅಲ್ಲೂ ಕೂಡ ಬಿಜೆಪಿ ಫಸ್ಟ್ ಟೈಮ್ ಒಬ್ಬರೇ ಹೋಗಿದ್ದಂಥದ್ದು. ಆ ನಂತರ ಅಲ್ಲೂ ಕೂಡ ಅಸಮಾಧಾನ ಹೊರ ಹಾಕಿ ಕುಮಾರಸ್ವಾಮಿ ಅವರು ಅದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆ ಮಾಡಿ ನಮ್ಮನ್ನು ಕೇಳದಲ್ಲೇ ಇವರು ಪಾದಯಾತ್ರೆಯನ್ನ ಫಿಕ್ಸ್ ಮಾಡಿದ್ದಾರೆ, ನಾವ್ ಯಾಕೆ ಹಾಗಾದ್ರೆ ಇರ್ಬೇಕಾಗಿತ್ತು ಅಂತ ಹೇಳಿ ಅಲ್ಲಿ ಹೈಕಮಾಂಡ್ ಲೆವೆಲ್ ಚರ್ಚೆ ಮಾಡಿದ್ರೆ ಆ ನಂತರ JDS ಮತ್ತು ಬಿಜೆಪಿ ಎರಡನ್ನೂ ಕೂಡ ಒಂದಾಗಿ ಹೋಗುವಂತಹ ಒಂದು ಸಂದರ್ಭ ಉಂಟಾಗಿತ್ತು. ಬಹುಶಃ ಇಲ್ಲೂ ಕೂಡ ಅದು ರಿಪೀಟ್ ಆಗ್ಬೋದೇನೋ. ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಮುನ್ಸೂಚನೆ ಅಂತೂ ಕಾಣ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಡ್ಯಾಮೇಜ್ ಆಗ್ಬೋದು. ಈಗ ಯಾಕೆಂದ್ರೆ ಯತ್ನಾಳ್ ಅವ್ರ ವಿಚಾರ ಆಗಿರ್ಬೋದು, ಅವರು ಹೊರಗಡೆ ಬಂದಿರುವಂತದ್ದಾಗಿರ್ಬೋದು, ಇಲ್ಲಿ JDS ನಲ್ಲೂ ಕೂಡ ನಾಯಕತ್ವದ ಕೊರತೆ ಇರುವಂತದ್ದು. ಕುಮಾರಸ್ವಾಮಿ ಡೆಲ್ಲಿಯಲ್ಲೇನೆ ಬ್ಯುಸಿ ಆಗಿರೋದ್ರಿಂದ ಇಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಹೀಗಾಗಿ ಆ ಒಂದು JDS ನಲ್ಲಿ ಕುಮಾರಸ್ವಾಮಿ ಅವರ ಒಂದು ಫೇಸ್ ಅನ್ನು ತುಂಬುವಂತ ಫೇಸ್ ಇಲ್ಲಿ ಇಲ್ಲದೆ ಇರುವಂತದ್ದು ಸ್ವಲ್ಪ JDS ಗೆ ವೀಕ್ ಆಗುವಂತಹ ಚಾನ್ಸಸ್ ಇದೆ. ಇದು ಹಿಂಗೆ ಮುಂದುವರೆದ್ರೆ ಖಂಡಿತವಾಗೂ ಅವರಿಗೆ ಒಂದು ದೊಡ್ಡ ಒಂದು ಕೊರತೆ ಆಗುತ್ತೆ. ಅದನ್ನ ನೀಗಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು JDS ನಲ್ಲೂ ಆಗ್ಬೇಕು. ಮತ್ತೆ ಎರಡೂ ಪಕ್ಷದ ನಾಯಕರು ಕೂಡ ಪರಸ್ಪರ ಮಾತುಕತೆಯಾಗಿ ಇಂತಹ ಹೋರಾಟಗಳಲ್ಲಿ ಹೋದ್ರೆ ಒಳ್ಳೇದು ಅನ್ನೋ ಒಂದು ಅಭಿಪ್ರಾಯ JDS ನಲ್ಲಿ ಕೇಳಿ ಬರ್ತಾ ಇದೆ. ಮಧುಮಾಲಾ. ಎಸ್, ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.